ಬಂದ ತಕ್ಷಣ ಈ ಕಾರ್ಯಕ್ರಮ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಅಭಿಯಾನಕ್ಕೂ ಯಾವತ್ತಿಗೂ ಅದು ಇದು ಆಗಿಲ್ಲ. ಅದರ ಯಾರೇ ಕಲ್ಪನೆ ಮಾಡ್ಕೊಂಡು ಇದು ಆಗ್ಯದ. ಮೀಡಿಯಾದಾಗೆಲ್ಲ ಬಂದಿಲ್ಲ. ಮತ್ತು ಅವರೆಲ್ಲ ಬರೆದವರೆಲ್ಲ ನಮ್ಮವರೇ ಅವರು ಬೇರೆ ಅಲ್ಲ, ಬಂದಿರೋರಲ್ಲ. ಆದರೂ ಅವ್ರೇನಂದ್ರೆ ಗದ್ದೆಗೇನಂತ ಬಂದಿಲ್ಲ. ಇದು ಅಭಿಯಾನ ಯಶಸ್ವಿ ಆಗಬೇಕಾದ್ರೆ ಬಹಳ ವ್ಯಾಪಕ ಸಿದ್ಧತೆ ಆಗಲಿ. ಅದು ಹಳ್ಳಿಯವರು ಬೇಕು ಗದ್ದೆಗೇನಂತ ಅವರು ಬರ್ತಾರೆ. ವ್ಯಾಪಕ ಸಿದ್ಧತೆ ಐತಂದ್ರೆ ಜರ ಎಲ್ಲ ಹಳ್ಳಿ ಲೆವೆಲಿಂದ ಬಂದೋಬಸ್ಬೇಕು. ಎಲ್ಲ ಸ್ವತಃ ಗುರುಗಳೇ ಆ ಗದಗ ಜಿಲ್ಲೆದಾಗ ಗದಗದವರು ಎಲ್ಲ ಜಿಲ್ಲೆಗೆ ಹೋಗಿ ಆ ಭಾಗದಾಗ ಮೈಲಾರ ಜಿಲ್ಲೆದಾಗ ಅವ್ರು ಬೇಕು. ಬೀದರ್ ಕಲಬುರಗಿ ಜಿಲ್ಲೆದಾಗ ನಾವು ಜವಾಬ್ದಾರಿ. ಆಮೇಲೆ ಆ ಕಡೆ ಅಥಣಿ ಆ ಕಡೆ ಬೆಳಗಾವಿ ಜಿಲ್ಲೆದಾಗ ನಾಗನೂರು ಸ್ವಾಮಿಗಳು ತಗೊಂಡಾಗ, ಆ ಕಡೆ ಬೆಂಗಳೂರು ಕಡೆ ಅಲ್ಲಿ ನಮ್ಮ ಮೂರು ಸ್ವಾಮಿಗಳು ಆ ಜಿಲ್ಲೆದಾಗೆಲ್ಲ ಹೋಗಿ ಮೀಟಿಂಗ್ ಮಾಡೋದು ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಈಗಾಗಲೇ ಎಲ್ಲ 2 ಸಲ 3 ಸಲ ಮೀಟಿಂಗ್ ಆಗಿದ್ದು. ಈಗ ಫಾರಿನ್ ಕೋರ್ಸ್ ಸಲುವಾಗಿ ನಾವು ಎಲ್ಲ ಭಾಳ ದಿವಸ ಒಂದು ಸ್ವಲ್ಪ ಸೈಲೆಂಟ್ ಇರೋದು ಮತ್ತು ಶುರು ಮಾಡೋಣ ಅಂತ ಈಗೆಲ್ಲ ಆಲೋಚನೆ ಮಾಡಿ ಇದು ಆಗ್ಯದ. ಅಷ್ಟೇ ಅದು ವ್ಯಾಪಕ ಸಿದ್ಧತೆ ಆಗ್ತದೆ. ಮತ್ತೆಲ್ಲ ಸ್ವಾಮಿಗಳೇ ಇರೋದ್ರಿಂದ ಅದಕ್ಕೆ ರೆಸ್ಪಾನ್ಸ್ನು ಎಲ್ಲ ಕಡೆ ಚಲೋ ಅದ. ಮತ್ತು ಸ್ವಲ್ಪ ಯೋಜನಾಬದ್ಧವಾಗಿ ಮಾಡೋದು ಭಾಳ ಮಹತ್ವ ಇರ್ತದೆ. ಅದು ಗುರುಚಿ ಮಾರ್ಗದರ್ಶನ ಹೆಂಗೆ ಮೀಟಿಂಗ್ ಮಾಡೋದು, ಹೆಂಗೆ ಕಾಲಕ್ಕೆ ಸ್ವಾಮಿಗಳಲ್ಲಿ ಎಲ್ಲರಲ್ಲಿ ಯೋಜನೆಗಳು ಇರ್ತಕ್ಕಂಥ ಇರಲ್ಲ. ನಮಗಿದ್ದು ಕರೆಕ್ಟಾಗಿ ಮತ್ತೊಬ್ಬ ಸ್ವಾಮಿಗಳು ಇರಲ್ಲ. ಹೀಗೆ ಅವೆಲ್ಲ ಇರ್ತಾವೆ. ಅವೆಲ್ಲ ಅಂದ್ರೆ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ ಒಟ್ಟಾರೆ ಈ ಬಸವ ಸಂಸ್ಕೃತಿ ಅಭಿಯಾನ ಭಾಳ ಯಶಸ್ವಿ ಆಯ್ತದೆ. ಅದು ಯಾವ ತಾರೀಕಿಗೆ ನಿರ್ಧಾರ ಮಾಡಿರ್ತದೆ ಅದೇ ತಾರೀಕಿಗೆ ಅದು ಹೊರಡುತ್ತದೆ. ಮತ್ತು ಅದರ ಜೊತೆ ಆಯಾ ಜಿಲ್ಲೆದಾಗಿರ್ತಕ್ಕಂಥ 10, 15, 20 ಸ್ವಾಮಿಗಳು ಆಯಾ ಭಾಗದವರು ಅದರಲ್ಲಿ ಇರ್ತಾರೆ. ಅಖಂಡವಾಗಿ ಎಲ್ಲ ಕಡೆ ಇರೋದು ಕೆಲವು ಸ್ವಾಮಿಗಳು ಫಿಕ್ಸ್ತಾರೆ. ಹೀಗೆಲ್ಲ ನಡೆದು ಮಾತಾಡೋದು, ಚರ್ಚೆ, ಯಾರು ಇರಬೇಕು ಯಾರು ಇದನ್ನೆಲ್ಲ ನಡೆದು ಅದಕ್ಕೆ ಈ ಖಂಡಿತವಾಗಿಯೂ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗ್ತದೆ. ಮತ್ತು ಅದನ್ನು ಈಗಾಗಲೇ ನಿರ್ಧಾರ ಮಾಡಿದ್ದೇ ಅದ. ಸಿದ್ಧತೆಯೂ ಎಲ್ಲ ನಡೆದಿದೆ. ಪತ್ರಿಕೆ ವ್ಯವಹಾರ ನಡೆದಿದೆ. ಆಯಾ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಂಘಟನೆ ಎಲ್ಲ ಜಿಲ್ಲೆ ಕಾರ್ಯಕರ್ತರಿಗೆಲ್ಲ ಅವರು ಫೋನಿನ ಮೂಲಕ ಪತ್ರಿಕೆ ಮೂಲಕ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಸಿದ್ಧತೆ ಶುರು ಆಗ್ಯದ, ಆರಂಭ ಆಗ್ಯದ. ಅದಕ್ಕೆ ನೀವೆಲ್ಲ ಬಂದು ಆಮೇಲೆ ಇವರು ಬಂದಿರಿ ಮಕ್ಕಳು